ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ನಾನು ನೋಡಪ್ಪ, ಇದೊಂದು 40 ಅಡಿ ರೋಡು. ಸದ್ಯಕ್ಕೆ 20 ಅಡಿಗೆ ಡಾಂಬರ್ ಹಾಕಿರ್ತಾರೆ. ಆ ಕಡೆ ಈ ಕಡೆ 10 ಅಡಿ, ಕಡೆ 10 ಅಡಿ ಡಾಂಬರ್ ಹಾಕಿರೋದಿಲ್ಲ. ದೊಡ್ಡ ರೋಡು, ಬಸ್ ತಿರುಗಾಡುತ್ತೆ. ಟಾರ್ ರೋಡು ಹೀಗೆ ಹೋಯ್ತು ಅಂದರೆ ನಂಜನಗೂಡು. ಇಲ್ಲಿಂದ ಕರೆಕ್ಟಾಗಿ ನಂಜನಗೂಡು 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಟು ಊಟಿ ಹೈವೇಯಿಂದ ಕರೆಕ್ಟಾಗಿ 6 ಕಿಲೋಮೀಟ್ರ್ ಆಗುತ್ತೆ. ಇದೀಗೇ ಚಾಮರಾಜನಗರ ಹೈವೇ ಬರುತ್ತಲ್ಲ, ಮೈಸೂರು ಟು ಚಾಮರಾಜನಗರ ಹೈವೇ ಅಲ್ಲೇ ಕನೆಕ್ಟ್ ಆಗುತ್ತೆ. ಇದು ಲ್ಯಾಂಡು 1 ಎಕರೆ. ಈ ದಾಳಿಂಬೆ ಮರದಿಂದ ಈ ಕಡೆಗೆ ಇದು ಬಂದು ಟೋಟಲ್ಲು 2 ಚಿಲ್ಲರೆ ಎಕರೆ ಬರುತ್ತೆ. ಅದರಲ್ಲಿ 1 ಎಕರೆ ಕೊಡ್ತಾರೆ. ಕ್ಲಿಯರ್ ಡಾಕ್ಯುಮೆಂಟು, ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ಜನರಲ್ಲು. ಲ್ಯಾಂಡ್ ಓನರ್ ಬಂದು ಸೆಟ್ರಿಗೆ ಬರ್ತಾರೆ. ಬಹುಶಃ ಇಲ್ಲಿಂದ ಇಲ್ಲಿ ಹುಣಸೆ ಮರ ಕಾಣ್ತಾ ಇದೆಯಲ್ಲ, ಸೊ ರೋಡ್ಗೊಂದು 150 ಅಡಿ ಸಿಗುತ್ತೆ. ಅಲ್ಲಿ ಬೇವಿನ ಮರ ಕಾಣ್ತಾ ನೋಡಿ, ಅದು ಅಲ್ಲಿ ಗಂಟ ಬರುತ್ತೆ. ಈಸ್ಟ್ ಕಡೆಗೆ ಅಲ್ಲಿ ಗಂಟ ಬರುತ್ತೆ. ಎಲ್ಲ 4 ಮೂಲೆ ಕೂಡ ಸ್ಕ್ವೇರ್ ಆಗಿದೆ, ಚೆನ್ನಾಗಿದೆ. ಒಳ್ಳೆ ಪ್ರಾಪರ್ಟಿ, ಎತ್ತರವಾಗಿದೆ. ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಸಾಯಿಲ್ ಈ ರೀತಿ ಬರುತ್ತೆ. ಇದು ಪಕ್ಕದ ಜಮೀನು. ಅದ್ರ ಇವಾಗ ಫ್ರೀ ಕಾಸ್ಟ್ ವಾಲಲ್ಲಿ ನೋಡಿ, ಯಾರೊಬ್ಬರು ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಕೊಂಡು ಅಲ್ಲೇ ವಾಸವಾಗಿದ್ದಾರೆ. ಸೊ ಆ್ಯಕ್ಸೆಸ್ಸು, ಸಾಯಿಲು ಮತ್ತು ಡಾಕ್ಯುಮೆಂಟೇಷನ್ನು ಎಲ್ಲ ಕ್ಲಿಯರ್ ಆಗಿದೆ. ಸೊ 1 ಎಕರೆ. ಇದು ಮೈಸೂರಿಗೆ ರಫ್ಲಿ ಒಂದು 35 ಕಿಲೋಮೀಟ್ರ್ ಆಗ್ಬೋದು. ನಂಜನಗೂಡಿಗೆ ಒಂದು 10 ಕಿಲೋಮೀಟ್ರ್ ಆಗ್ಬೋದು. ಹೈವೇಯಿಂದ 6 ಕಿಲೋಮೀಟ್ರ್ ಆಗುತ್ತೆ. ಚೆನ್ನಾಗಿದೆ. ವೆಸ್ಟ್ ಫೇಸಿಂಗ್ 1 ಎಕರೆ.